ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇವರೆಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನೊಂದು ಹೊಸ ವಿಷಯಗಳನ್ನು ತೆಗೆದುಕೊಳ್ಳೋಣ. ಸಮಯದ ಸದುಪಯೋಗ. ಸಮಯ ಅಂದರೆ ಎಷ್ಟು ಉಪಯೋಗ ಇದೆ, ನಾವು ಹೇಗೆ ನಡ್ಕೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವೆಲ್ಲ ಸ್ವಲ್ಪ ಆಲೋಚನೆ ಮಾಡೋಣ, ಆಯಿತಾ. ಸಮಯ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಂಥನ ಮಾಡ್ತಾ ಹೋಗೋಣ. ಹೋಗಿ ನನಗೆ ಟೈಮೇ ಇಲ್ಲ ಎಂಬುದು ಸಾಮಾನ್ಯವಾಗಿ ಭಾಳಷ್ಟು ಕೇಳಿ ಅವರ ಉದ್ಗಾರ. ಹೀಗೆ ಉದ್ಧರಿಸುವವರಿಗೆ ನಿಜವಾಗಿಯೂ ಸಮಯ ಇರುವುದಿಲ್ಲವೆಂದೇನಲ್ಲ. ಇದರ ಅರ್ಥ ಆ ಸಮಯವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕೆಂಬ ಅರಿವಿರುವುದಿಲ್ಲ. ಅವರಿಗೆ ಏನು ಸಮಯ ಇಲ್ಲ ಅಂತೇನಿಲ್ಲ, ಆ ಸಮಯನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಅವರಿಗೆ ಅರಿವೇ ಇರೋದಿಲ್ಲ. ಅಂಥವರಿಗೆ ಯಾವುದಕ್ಕೆ ಹೆಚ್ಚು ಸಮಯ ವಿನಿಯೋಗಿಸಬೇಕು, ಯಾವುದಕ್ಕೆ ಕಡಿಮೆ ಸಮಯ ಕೊಡಬೇಕೆಂಬ ಪ್ರಜ್ಞೆ ಇಲ್ಲದೆ ಟೈಮ್ ಇಲ್ಲವೆಂದು ತೊಳಲಾಡುತ್ತಿರುತ್ತಾರೆ. ಸಾಮಾನ್ಯವಾಗಿ ಬೀದಿಗಳಲ್ಲಿ ಹಾಗೂ ಕಾಂಪೌಂಡ್ಗಳ ಮೇಲೆ ಕುಳಿತು ಹರಟೆ ಹೊಡೆಯುವ ಬೀದಿಗಳಲ್ಲಿ ಅಲ್ಲಲ್ಲಿ ನೋಡುತ್ತಾ ತಿರುಗಾಡುವ ಪಾರ್ಕ್ಗಳಲ್ಲಿ ಮಲಗಿರುವ ಜನರು ನೋಡಿದಾಗ ಭಾಳಷ್ಟು ಮಂದಿಗೆ, ಅದರಲ್ಲೂ ಯುವಕರಿಗೆ ಸಮಯದ ಮಹತ್ವದ ಅರಿವಿಲ್ಲದಿರುವುದು ಸ್ಪಷ್ಟವಾಗುತ್ತದೆ. ಇರುವುದು ಒಂದೇ ಜೀವನ, ಅದಕ್ಕಿರುವ ಸಮಯವೂ ಕಡಿಮೆ. ನೋಡಿ, ಇರೋದು ಒಂದೇ ಜೀವನ, ಅದಕ್ಕಿರೋ ಸಮಯನೂ ತುಂಬ ಕಡಿಮೆ ಅಂತ ಹೇಳ್ತಾನೆ. ಇರೋದು ಒಂದೇ ಜೀವನ, ಅದಕ್ಕಿರೋದು ತುಂಬ ಕಡಿಮೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂಬುದರ ಪರಿವೇ ಇರುವುದಿಲ್ಲ. ನಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂಬ ತಿಳುವಳಿಕೆ ಮೂಡುವಷ್ಟು ದಿನವೂ ನಾವು ಬದುಕಿರುವುದಿಲ್ಲವೆನ್ನಿಸುತ್ತದೆ ಎನ್ನುತ್ತಾರೆ ಮಹಾನ್ ನಾಟಕಗಾರ ಜಾರ್ಜ್ ಬರ್ನಾರ್ಡ್ ಶಾ. ನೋಡಿ ಏನು ಹೇಳ್ತಾರೆ ಅಂದರೆ, ಬರ್ನಾರ್ಡ್ ಶಾ ಅವರು ಹೇಳ್ತಾರೆ, ನಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂಬ ತಿಳುವಳಿಕೆ ನಮ್ಗೆ ಬರುವಷ್ಟರಲ್ಲಿ ಮೂಡುವಷ್ಟು ದಿನವೂ ನಾವು ಬದುಕಿರುವುದಿಲ್ಲವೆನಿಸುತ್ತದೆ ಎನ್ನುತ್ತಾನೆ ಮಹಾನ್ ನಾಟಕಗಾರ ಜಾರ್ಜ್ ಬರ್ನಾರ್ಡ್ ಶಾ ಅವರು. ಅಷ್ಟೇ ನಮ್ಮ ಸಮಯ ನಮ್ಗೆ ಗೊತ್ತೇ ಇರೋದಿಲ್ವಂತೆ. ಎಷ್ಟು ದಿನ ಇದಾಗ್ತೀವಿ ಏನೋ ನಮ್ಮದು ಎಲ್ಲ ನಾವು ಅರಿವು ಜ್ಞಾನ ನಾವು ಪಡ್ಕೋ ಅಷ್ಟರಲ್ಲಿ ಅಷ್ಟು ದಿನ ಇರ್ತೀವೋ ಇಲ್ಲೋ ಗೊತ್ತೇ ಇರೋದಿಲ್ಲ ನಮಗೆ ಅನ್ನೋದನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಪತ್ರಿಕಾ ವರದಿಗಾರರೊಬ್ಬರು ಪಿಕ್ನಿಕ್ ಸೇರಿದ ಯುವತಿಯರ ಗುಂಪೊಂದನ್ನು ಸಂದರ್ಶಿಸಿ ಅವರ ಜೀವನದ ಗುರಿ ಧ್ಯೇಯಗಳ ಬಗ್ಗೆ ವಿಚಾರಿಸಿದರು. ಅವರಿಗೆ ತಿಳಿದು ಬಂದ ಆಶ್ಚರ್ಯಕರ ಸತ್ಯ ಸಂಗತಿ ಎಂದರೆ, ಅವರೆಲ್ಲ ಅತ್ಯಂತ ಒಳಗಾದವರೇ. ಎಲ್ಲ ಚಿಂತೆಗೊಳಗಾಗ್ಬಿಟ್ಟಿರ್ತಾರೆ. ಏನು ಚಿಂತೆಗೆ ಒಳಗಾಗಿರ್ತಾರೆ? ಪಿಕ್ನಿಕ್ ಹೋಗಿರ್ತಾರೆ ಗೊತ್ತಲ್ಲ, ಪಿಕ್ನಿಕ್ ಹೋದವರು ಹೋಗಿರ್ತಾರಲ್ಲ, ಏನು ಚಿಂತೆಗೊಳಗಾಗಿರ್ತಾರೆ? ಚಿಂತೆ ಏನು ಅನ್ನೋದನ್ನು ನೋಡೋಣ. ಅವರ ಚಿಂತೆ ಎಂದರೆ ತಮ್ಮ ಯೌವನ ಕಳೆದು ಹೋಗುವುದಲ್ಲ. ನೋಡಿ, ನಮಗೇನು ಯೌವನವಾಗಿದ್ದೀವಿ, ನಮ್ಮ ಚಿಕ್ಕ ಇದು ಹರಿಹರಿದ ಒಂದು ಯೌವನದಲ್ಲಿ ಇವೆಲ್ಲ ಕಳೆದೋಗುತ್ತಲ್ಲ ಅನ್ನೋ ಒಂದು ಇದು ಸೌಂದರ್ಯ ಮಾಸಿ ಹೋಗುವುದಲ್ಲ ಎಂಬುದು. ನೋಡಿ, ನಮ್ಮ ಸೌಂದರ್ಯ ಎಲ್ಲ ಹೊರಟೋಗುತ್ತೆ, ನಮ್ಮ ಚಿಕ್ಕವರೆಲ್ಲ ದೊಡ್ಡರಾಗಿ ವಯಸ್ಸಾಗ್ಬಿಡ್ತದೆ. ಈ ಒಂದು ಚಿಂತೆ ಅವರಲ್ಲಿ ಕಾಡ್ತೈತಂತೆ. ಯಾರು ಪಿಕ್ನಿಕ್ ಹೋಗಿದಂಥ ಯುವತಿಯರಲ್ಲಿ ಏನಾಗ್ತಂತೆ, ನಮ್ಮ ಸೌಂದರ್ಯ ಬೇಗ ಕಡಿಮೆ ಆಗಿಬಿಡ್ತದೆ, ನಮ್ಮ ವಯಸ್ಸು ಬೇಗ ಕಡಿಮೆ ಆಗಿಬಿಡುತ್ತೆ, ನಾವು ಯುವಕರೆಲ್ಲ ದೊಡ್ಡವರಾಗ್ಬಿಡ್ತೀವಿ ಅಥವಾ ವಯಸ್ಸಾದವರಾಗ್ಬಿಡ್ತೀವಿ. ಈ ಥರ ಒಂದು ಚಿಂತೆ ಅವರಲ್ಲಿ ಕಾಡ್ತಾ ಇರ್ತದಂತೆ. ನೋಡಿ ಹೆಂಗೆ, ಆಯಿತಾ, ಇವರು ಹೆಂಗೆ ತಮ್ಮ ಮಾಡ್ತಾರೆ ಎಂಬುದು ಅವರ ಚಿಂತೆ. ಆದರೆ ಅದರಲ್ಲಿ ಯಾರೂ ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ಪೋಲು ಮಾಡುತ್ತಿದ್ದೇವೆ ಎಂದಾಗಲಿ, ತಮ್ಮ ಜೀವನದ ಗೊತ್ತು ಗುರಿ ಇಲ್ಲದೆ ಗಾಳಿ ಬಂದಂತೆ ಚಲಿಸುವ ನಾವೆಗಳಂತಾಗಿದೆ ಎಂದಾಗಲಿ ಚಿಂತಿಸಿರಲಿಲ್ಲ. ಅವರು ನಾವೆಗಳಂದ್ರೆ ಗೊತ್ತಲ್ಲ, ನಾವೆಗಳಂತಂದೇ ಆಗಲಿ ಅಂದರೆ ಈ ನಾವೆಗಳು ದೋಣಿಗಳಿರ್ತಾವಲ್ಲ, ಅದಕ್ಕೆ ಏನಾಗ್ತವೆ ಅಂದರೆ ಗಾಳಿ ಬಂದ ಕಡೆ ತೂರ್ಕೊತಾ ಇರ್ತವೆ. ಹಾಗೆ ಇವ್ರ ಬದುಕು ಕೂಡ ಏನಾಗ್ಬಿಟ್ಟಿದೆ, ಗಾಳಿ ಬಂದಂತೆ ಯಾವ ಕಡೆ ಆ ಕಡೆ ಬೇಕಾದ್ರೆ ಹೋಗ್ತಾ ಇದೆ. ಇವರು ಒಂದು ಗುರಿ ಅನ್ನೋದೇ ಇಲ್ಲ. ಯುವಕರಲ್ಲಿ ಏನಾಗಿದೆ, ಗುರಿ ಅನ್ನೋದೇ ಇಲ್ಲ. ಹಾಲೆನ್ ಲೈಕಿನ್ ಎಂಬ ಅಮೆರಿಕದ ಸಮಯ ನಿರ್ವಹಣಾ ಸಲಹೆಗಾರರೊಬ್ಬರು 1970ರ ಸಮಯದಲ್ಲಿ ಸುಮಾರು 11,000 ಮಂದಿಯನ್ನು ಸಂದರ್ಶಿಸಿ ವಿಚಾರಿಸಿ ತಮ್ಮ ಯೋಜನೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಪ್ರಯೋಗ ಮಾಡಿದ್ದಾರೆ. ಅವರ ಪ್ರಕಾರ ಭಾಳಷ್ಟು ಜನರಿಗೆ ನಿಮಿಷಗಳ ಬಗ್ಗೆ ತಾತ್ಸಾರ, ಒಂದಿಷ್ಟು ನಿಮಿಷ ತಾನೇ ಎಂಬ ಉಡಾಪೆ ಭಾವ. ಏನಪ್ಪ, 1 ನಿಮಿಷ ಅಲ್ವಾ, ಅರ್ಧ ನಿಮಿಷ ಅಲ್ವಾ ಅಂತ ಒಂಥರ ಉಡಾಪೆ ಭಾವನೆ ಅವರಲ್ಲಿ.
ಅಷ್ಟು ಒಂದು ಅವ್ರನ್ನ ಒಂದು ಒಳಪಡಿಸಿದಾಗ, ಪರೀಕ್ಷೆಗೆ ಒಳಪಡಿಸಿದಾಗ ಈ ಥರ ಹೇಳ್ತಾರೆ. ಹಾಗೆ ಲೆಕ್ಕವಿಲ್ಲದಷ್ಟು ನಿಮಿಷಗಳೇನಾಗ್ತವೆ, ಗಂಟೆಗಳೇನಾಗ್ತವೆ, ವಾರ ಆಗ್ತವೆ, ತಿಂಗಳಾಗಿ ವರ್ಷ ಆಗ್ತವೆ. ಹೀಗೆ ಕಳೀತಾ ಹೋಗ್ತವೆ. ಹಾಗೆ ಜೀವನ ಗೊತ್ತು ಗುರಿ ಇಲ್ಲದೆ ಕಳೆದು ಹೋಗುತ್ತದೆ. ಲೈಕನರ ಪ್ರಕಾರ ನಮಗೆ ಟೈಮ್ ಇಲ್ಲ ಎಂದು ಹೇಳುವುದೊಂದು ನೆಪ ಅಷ್ಟೇ. ಪ್ರಮುಖವಾದ ಕೆಲಸವನ್ನು ಮಾಡಬೇಕೆಂದರೆ ಸಮಯ ಸಿಕ್ಕೇ ಸಿಗುತ್ತದೆ. ಆದರೆ ಸಾಮಾನ್ಯವಾಗಿ ಜನರು ಮುಖ್ಯವಾದ ಕೆಲಸವನ್ನು ಮಾಡುವ ಸಮಯದಲ್ಲಿ ಪೇಪರ್ ಓದುವ, ಕಾಫಿ ಕುಡಿಯುವ, ಹರಟೆ ಹೊಡೆಯುವಂಥ ಸಾಧಾರಣ ಕೆಲಸಗಳನ್ನು ಮಾಡಿ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತಾರೆ. ಮುತ್ತು ಕಳೆದರೆ ಸಿಕ್ಕಿತು, ಹೊತ್ತು ಕಳೆದರೆ ಸಿಕ್ಕಲಾರದು. ನೋಡಿ ಏನು ಹೇಳ್ತಾರೆ ಗಾದೆ ಮಾತು ಕೇಳಿದಲ್ಲ, ಮುತ್ತು ಜಾರದ ಹೊತ್ತು ಬಿದ್ದರಾಯ್ತು ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ, ಮುತ್ತು ಕಳೆದರೆ ಮತ್ತೆ ಪಡ್ಕೋಬೋದಪ್ಪ, ಮುತ್ತು ಕಳೆದೋಗಿದೆ, ಅದು ಮತ್ತೆ ಪಡ್ಕೋಬೋದು. ಆದರೆ ಹೊತ್ತು ಕಳೆದರೆ ಸಿಕ್ಕಲಾರದು. ನಮ್ಮ ಸಮಯ ಕಳೆದರೆ ಮತ್ತೆ ಆ ಸಮಯ ಮತ್ತೆ ಎಂದಿಗೂ ಕೂಡ ಸಿಗೋದಿಲ್ಲ ಎಂಬ ಗಾದೆ ಇದೆ. ಆ ಗಾದೆ ಅಂತ ಹೇಳ್ತಾರೆ. ಸಮಯ ಎಂಬುದು ಬಂಡವಾಳ, ಅದೊಂದು ಬಂಡವಾಳ ಇದ್ದಂತೆ. ಅದನ್ನು ಸರಿಯಾಗಿ ನಿಯೋಜಿಸುವವರೇ ಲಾಭ ಗಳಿಸುವವನು. ಅದನ್ನು ಯಾವಾಗ ಸಮಯನ ಸರಿಯಾಗಿ ನಿಯೋಜನೆ ಮಾಡ್ಕೋತಾರೋ ಅವರೇ ಲಾಭ ಗಳಿಸುವವನು ಎಂದು ವಿಜ್ಞಾನಿಗಳೊಬ್ಬರು ತಿಳಿಸಿದ್ದಾರೆ. ಇಲ್ಲಿಗೆ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಮುಂದುವರೆದ ಭಾಗವನ್ನು ಮುಂದುವರಿಸ್ತೀನಿ. ಇಲ್ಲಿವರೆಗೆ ಯಾರು ವೀಕ್ಷಣೆ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆಯನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು.